ಒಂದ್ಸಾರಿ ನಾನು ಹಿಂದೆ ಚೀಫ್ ಮಿನಿಸ್ಟರ್ ಆಗಿರುವಾಗ ಒಂದು ಕಾಗೆ ಬಂದು ಕಾರ್ ಮೇಲೆ ಕೂತು ಕಾಗೆ ಟಿವಿನಲ್ಲಿ ಚರ್ಚೆ ಸಿದ್ದರಾಮಯ್ಯನವರು ಅವ್ರ ಕಾರ್ ಮೇಲೆ ಕಾಗೆ ಕೂತ್ಕೊಂಡ್ಬಿಟ್ಟು ಮುಖ್ಯಮಂತ್ರಿ ಉಳಿತರ ಒಬ್ರು ಹೇಳಿದ್ರು ಇಲ್ಲ ಏನೋ ಉಳಿತಾರೆ ಬಜೆಟ್ ಮಂಡಿಸಿದ ಮೇಲೆ ಹೊರಟೋಯ್ತಾರೆ ಅಂತ. ಇನ್ನೊಬ್ರು ಹೇಳಿದ್ರು ಬಜೆಟ್ ಮಂಡಿಸಿದ್ರೆ ಹೊರಟೋಗ್ಬಿಡ್ತಾರೆ ಅಂತ. ಇದು ಚರ್ಚೆ ಟಿವಿನಲ್ಲಿ ಅವ್ರಿಗೆ ಬಹಳ ದೊಡ್ಡದಾಗಿ ಚರ್ಚೆ ಮಾಡಲಿಕ್ಕೆ. ಅದಾದ್ಮೇಲೆ ನನಗೆ ಇನ್ನೂ 2 ವರ್ಷ ಓದಿದ್ದೆ, ಹೋಗಲೇ ಇಲ್ಲ. ಮತ್ತೆ ಇಲಾಖೆಗಳು ಹೇಳಿದ್ರಲ್ಲ ಬಜೆಟ್ ರುಚಿನ ಹೋಗ್ತಾರೆ, ಒಬ್ರು ಹೇಳೋದು ಹಾಗೆ ಕೂತ್ಕೊಂಡ್ರೆ ಪಾಪ ಅದು ಕಷ್ಟ ಏನೋ ಬಂದು ಕೂತಿತ್ತು ಏನು ಹೋಯ್ತು. ಆಮೇಲೆ ಚಾಮರಾಜನಗರಕ್ಕೆ ಹೋದ್ರೆ ಮುಖ್ಯಮಂತ್ರಿಗೆ ಹೊರಟೋಗ್ಬಿಡ್ತದೆ. ಆಮೇಲೆ ಅಲ್ಲಿನ ಗೊತ್ತಿರುವ ಜನ ಗೊತ್ತಿರ್ಬೋದು, ಚಾಮರಾಜನಗರ ಜಿಲ್ಲೆಯಲ್ಲಿ ಜನ ಗೊತ್ತು, ಅಲ್ಲಿ ಭಾಷೆ ಯಾರು ಮಾಡಲ್ವಾ? ಮತ್ತೆ ಅದಕ್ಕೆ ನೀವು ಕೂಡ್ಕೋ ಬರೀದ. ನಾನು ಅದಕ್ಕೆ 12 ಸಾರಿ ಹೋದೆ ಚಾಮರಾಜನಗರಕ್ಕೆ. ದೇವರಾಜನವ್ರ ನಂತರ ನಾನೇ 5 ವರ್ಷ ವಹಿಸಿದ್ದೇನೆ. ಹೀಗೆ 3 ತಿಂಗಳು ಕಂದಾಚಾರಿಗಳು ಈಗ ಬಹಳ ಜನ ಹೇಳ್ತಾರೆ, ಅದನ್ನೆಲ್ಲ ನೀವು ಸ್ವಲ್ಪ ಹೇಳ್ಬೇಕು, ಅವ್ರಿಗೆ ಖಂಡಿಸ್ಬೇಕಂತೇಳಿ. ನಾನು ನಿಮಗೆ ಯಾಕಪ್ಪ ಈ ತರ ಹುಟ್ಟಿದ್ಯಾ, ನೀನು ಬಟ್ಟೆ ಇಲ್ಲ, ಊಟಕ್ಕಿಲ್ಲ, ಏನು ಜಮೀನಿಲ್ಲ, ಯಾಕೆ ಓದಿಲ್ಲ ನೀನು ಅಂತ ಹೇಳಿದ್ರೆ ನಾನು ಹಣೆ ಬರೋ ಸ್ವಾಮಿ, ನಾನು ಹಣೆ ಬರೋದು ಬರ್ತದೆ. ಅಥವಾ ಇಂದಿನ ದಿನದಲ್ಲಿ ಪಾಪದ ಕೆಲಸ ಮಾಡಿಬಿಟ್ಟಿದೆ, ಅದಕ್ಕೋಸ್ಕರ ಈಗ ಹುಟ್ಟುಬಿಟ್ಟಿದ್ದೀನಿ ಅಂತ ಹೇಳಿ. ಇಂದಿನ ದಿನದಲ್ಲಿ ಇಂದಿನ ಜನ್ಮ ಮುಂದಿನ ಜನ್ಮ ಅಂತ ಇದೆಯಾ? ಯಾವ ಜನ್ಮನೂ ಇಲ್ಲ, ಹಿಂದೇನೂ ಇಲ್ಲ, ಮುಂದೇನೂ ಇಲ್ಲ. ಸೊ ಅದಕ್ಕೆ ನಾನು ಏನ್ ಹೇಳ್ತೀನಿ ಅಂದ್ರೆ, ಕಂದಾಚಾರಗಳು, ಮೌಢ್ಯಗಳು, ಧರ್ಮ ಸಿದ್ಧಾಂತ, ಈ ಸಿದ್ಧಾಂತಗಳನ್ನು ದಯಮಾಡಿ ನಾವು ಬೆಂಬಲಿಸಬೇಡಿ. ಮತ್ತು ಜನರಿಗೆ ಸತ್ಯ ಹೇಳ್ಬೇಕಲ್ಲ, ಜನರ ನಿರೀಕ್ಷೆ ಏನು? ನೀವು ಯಾರಿಗೆ ಧ್ವನಿ ಇಲ್ಲ ಅವರು ಧ್ವನಿಯ ಕೆಲಸ ಮಾಡ್ಬೇಕಲ್ಲ. ಆಮೇಲೆ ನಾವು ಗ್ಯಾರಂಟಿಗಳು ಮಾಡಬೇಕು, ಅನ್ನಭಾಗ್ಯ, ಕ್ಷೀರಭಾಗ್ಯ, ಕೃಷಿ ಭಾಗ್ಯ, ಪಶು ಭಾಗ್ಯ, ಆಮೇಲೆ ಶಕ್ತಿ ಯೋಜನೆ, ಗೃಹ ಜ್ಯೋತಿ, ಗೃಹ ಲಕ್ಷ್ಮಿ, ಇವೆಲ್ಲ ಮಾಡಿದ್ರೆ ಬಿಟ್ಟಿ ಯೋಜನೆ ಅಂತ ಯಾರು ಹೇಳೋದು ನೀವು ಬರ್ಬೋದು. ಬಿಟ್ಟಿ ಯೋಜನೆಗಳು, ಬಿಟ್ಟಿ ಗ್ಯಾರಂಟಿ, ಅವು ಬಿಟ್ಟಿನ ವ್ಯಕ್ತಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬುತ್ತದ. ಇದು